ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂದರೆ ಮ್ಯಾಥ್ಸ್ ನೋಟ್ಸು ಬರಿಬೇಕಾದ್ರೆ ಯಾವ ಥರ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಸ್ಕೂಲ್ಗಳಲ್ಲಿ ಈ ಒಂದು ಪ್ರೊಸೀಜರ್ ಫಾಲೋ ಮಾಡಲ್ಲ. ಹಾಗಾಗಿ ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಮ್ಯಾಥ್ಸನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾಗ್ಬಿಟ್ಟು ನಾನು ಒಂದು ಪ್ರೊಸೀಜರ್ನ ಹೇಳ್ತೀನಿ. ಮುಂಚೆ ಕ್ಲಾಸಲ್ಲೆಲ್ಲ ಇದನ್ನು ಫಾಲೋ ಮಾಡ್ತಾಯಿದ್ರು. ಇತ್ತೀಚಿನ ಕಾಲದಲ್ಲಿ ಇದು ಪ್ರೊಸೀಜರ್ನ ಫಾಲೋ ಮಾಡೋದು ಕಡಿಮೆ ಆಗಿದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಇದು ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ಅಂದರೆ ಅದನ್ನು ನೀವು ಫಾಲೋ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಏನಂದರೆ ಈಗ 1 to 5th ತನಕ ಮಕ್ಕಳಿಗೆ ಮ್ಯಾಥ್ಸ್ ಗಣಿತದಲ್ಲಿ ಈ ಥರ ಒಂದು ವರ್ಕ್ಶೀಟಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ಬುಕ್ ಈ ಥರ ತಗೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಅಡ್ಡ ಲೈನ್ ಇರುತ್ತೆ, ಬಾರ್ ಇರುತ್ತೆ. ಒಂದು ಈ ಬಾರ್ ಏನಕ್ಕೆ ಕೊಟ್ಟಿರೋದು ಅಂದರೆ ಇಲ್ಲಿ ನಮಗೆ ಕ್ವಶನ್ ಕೊಟ್ಟಿದ್ರೆ ಕ್ವಶನ್ನು ಸೀರಿಯಲ್ ನಂಬರು, ಕ್ವಶನ್ನು ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸೊಲ್ಯೂಷನ್ ಮಾಡ್ಲಿಕ್ಕೆ ಇರುತ್ತೆ. ಇಲ್ಲಿ ಡಾಟಾ ಅಂದರೆ ಫಾರ್ಮುಲಾಸ್ ಆಗಲಿ ವರ್ಕ್ ಸ್ಪೇಸ್ ಇಲ್ಲಿರುತ್ತೆ. ಇಷ್ಟು ಯೂಸ್ ಆಗಲ್ಲ ಅಂತಂದರೆ ಒಂದು ಗೆರೆನ ಹಾಕೊಂಡ್ಬಿಟ್ಟು ಚಿಕ್ಕದಾಗಿ ನಾವು ವರ್ಕ್ ಸ್ಪೇಸ್ನ ತಗೊಳ್ಬಹುದು. ಇಷ್ಟು ದೊಡ್ಡದು ಬೇಡ ಅಂತಂದರೆ ಇಷ್ಟು ಸಾಕು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಟೀಚರ್ಸ್ಗಳು ಇಲ್ಲೆಲ್ಲ ಮಾಡಿಸ್ಬಿಡ್ತಾರೆ. ಇಲ್ಲಿ ಫಾರ್ಮುಲಾಸ್ ಆಗಲಿ ಏನು ಬರ್ಸೋದಿಲ್ಲ, ಜಸ್ಟ್ ಬಾಯಲ್ಲೇ ಹೇಳ್ತಾರೆ. ಅದ್ರ ಬದಲು ಏನೋ ಒಂದು ವರ್ಕ್ ಮಾಡಿಸ್ಬೇಕು ಅಂದರೆ ಸೈಡಿಗೆ ಮಾಡಿಸ್ಬೇಕು. ಏನಕ್ಕೆ ಅಂದರೆ ಇಲ್ಲಿ ಕ್ವಶನ್ ಇರುತ್ತೆ, ಅದಕ್ಕೆ ಲೆಕ್ಕ ಮಾಡಿರ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಲೆಕ್ಕಕ್ಕೆ ಅಡಿಷ್ನಲ್ ಆಗಿರುವಂತಹ ಡಾಟಾನ ಇಲ್ಲಿದ್ದರೆ ನೀಟಾಗಿ ಅರ್ಥ ಆಗುತ್ತೆ. ಇವತ್ತು ಪಾಠ ಮಾಡಿರ್ತಾರೆ, ಒಂದು ತಿಂಗಳು ಬಿಟ್ಟು ಅದ್ರ ಬಗ್ಗೆ ಏನಾದರೂ ವಿಚಾರ ತಿಳ್ಕೊಳ್ಬೇಕು ಅಂತ ಬುಕ್ ತೆಗೆದಾಗ ಕನ್ಫ್ಯೂಷನ್ ಆಗಲ್ಲ. ಕ್ವಶನು ಆನ್ಸರು ಇರುತ್ತೆ, ಈ ಕಡೆಗೆ ಏನು ಮಾಡಿದ್ವಿ ಅನ್ನೋದು ಕೂಡ ನಮಗೆ ಸೈಡಿಗೆ ಇರೋದ್ರಿಂದ ಇವತ್ತು ಪಾಠ ಮಾಡಿದ್ದು ಇನ್ನೂ 1 ವರ್ಷ ಬಿಟ್ಟು ಈ ಬುಕ್ಕನ್ನು ತೆಗೆದು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಿದ್ದಾರೆ ಅಂತ. ಹಾಗಾಗಿ ಇಲ್ಲೊಂದು ವರ್ಕ್ ಸ್ಪೇಸ್ನ ಮಾಡಿಬಿಟ್ಟು ಫಾರ್ಮುಲಾಸು ಯಾವ ಥರ ಮಾಡಿದ್ದಾರೆ, ಅಡಿಷ್ನಲ್ ಥಿಂಗ್ಸು, ಟೇಬಲ್ಸ್ ಆಗಲಿ ಈ ಥರದ್ದು ಒಂದು ಪ್ರಾಬ್ಲಮಿಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಈ ಒಂದು ವರ್ಕ್ ಸ್ಪೇಸ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಸಾಲ್ವ್ ಮಾಡೋಕ್ಕೆ ಹೇಳಿ ತುಂಬಾ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ. ನೀವು ಕೂಡ ವಿಚಾರ ಮಾಡಿ ನೋಡಿ. ಇಲ್ಲೆಲ್ಲೋ ಹಿಂದ್ಗಡೆ ಲಾಸ್ಟ್ ಪೇಜಲ್ಲಿ ಮಾಡಿಸೋದಕ್ಕಿಂತ ವರ್ಕ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಬೇಕಾದರೆ ಅಷ್ಟು ಯೂಸ್ ಆಗಲ್ಲ ಅಂದರೆ ಇಷ್ಟು ಲೈನ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೋಡಿ ಇಲ್ಲಿ ನಾನು ಒಂದು ಲೆಕ್ಕ ತೊಗೊಂಡಿದ್ದೀನಿ. ಸಿಂಪಲಾಗಿ ಲೆಕ್ಕ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ನೋಡ್ಕೊಂಡ್ಬಿಟ್ರೆ ಅರ್ಥ ಆಗುತ್ತೆ ಏನು ಮಾಡಿದ್ದೀನಿ ಅಂತ. ಓಕೆ, ಧನ್ಯವಾದಗಳು. ಈ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.